ಹಾಯ್ ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಿಗ್ಗೆನೇ ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದ ಕೂಡಲೇ ಯೋಗ ಎಲ್ಲ ಮುಗಿಸಿ ಹಾಗೆ ಅಡುಗೆ ಮನೆಗೆ ಬರ್ತೀನಿ. ಎಲ್ರಿಗೂ ಕೂಡ ಗೊತ್ತೇ ಇರುತ್ತೆ, ರೆಗ್ಯುಲರ್ ವ್ಯೂವರ್ಸ್ ಆಗಿದ್ದರೆ ಎಲ್ಲರೂ ಕೂಡ ಇದನ್ನು ತಿಳ್ಕೊಂಡಿರ್ತೀರಿ ಅಂತ ಅಂದ್ಕೋತೀನಿ. ಹಾಗೆ ಅಡುಗೆ ಮನೆಗೆ ಬಂದ ಕೂಡಲೇ ಫಸ್ಟ್ ನಾನು ಮಾಡುವಂತಹ ಕೆಲಸ ಏನಂತ ಹೇಳಿದರೆ ಅನ್ನ ಮಾಡೋದು. ನನಗೆ ದಿನ ಬಿಸಿ ಬಿಸಿಯಾಗಿ ಕುಚ್ಚಲಕ್ಕಿ ಅನ್ನ ಮಾಡಲೇಬೇಕಾಗತ್ತೆ. ಯಾಕೆಂತ ಹೇಳಿದರೆ ಲಂಚ್ ಬಾಕ್ಸಿಗೆ ಬೇಕಾಗತ್ತೆ. ಮಕ್ಕಳಾದರೂ ಬೆಳಿಗ್ಗೆ ಏನಾದರೂ ಬ್ರೇಕ್ಫಾಸ್ಟ್ ಮಾಡಿದರೆ ಅದನ್ನೇ ತೊಗೊಂಡೋಗ್ತಾರೆ ಮಧ್ಯಾಹ್ನ ಲಂಚಿಗೆ. ಆದರೆ ನನ್ನ ಹಸ್ಬೆಂಡ್ ಮಾತ್ರ ತೊಗೊಂಡೋಗಲ್ಲ. ಅವರಿಗೆ ಅನ್ನನೇ ಆಗಬೇಕು. ಅನ್ನ ಇಲ್ಲ ಅಂತ ಹೇಳಿದರೆ ಗಂಜಿ ಕುಚ್ಚಲಕ್ಕಿಯಲ್ಲಿ ಮಾಡುವಂಥದ್ದೇ ಆಗಬೇಕು. ಸೊ ಅದನ್ನೇ ಫಸ್ಟ್ ಮಾಡ್ತೀನಿ ನಾನು. ಒಂದು 20 ಮಿನಿಟ್ಸ್ ಬೇಕಾಗುತ್ತೆ ಅದು ಬೇಯೋದಕ್ಕೆ ಅಂತ ಅಂದ್ಬಿಟ್ಟು. ಆಮೇಲೆ ಗ್ಯಾಸ್ ಫ್ರೀ ಆಗುತ್ತೆ ಅಲ್ವಾ, ಉಳಿದ ಕೆಲಸಗಳನ್ನು ಆರಾಮಾಗಿ ಮಾಡ್ಕೊಳ್ಬೋದು ಅಂತ ಅಂದ್ಬಿಟ್ಟು ಫಸ್ಟ್ ಎದ್ದ ಕೂಡಲೇ ನಾನು ಈ ರೀತಿ ಅನ್ನ ಮಾಡೋದಕ್ಕೆ ಇಟ್ಬಿಡ್ತೀನಿ. 20 ಮಿನಿಟ್ಸ್ ಆದಾಗ ಅದು ಒಂದು ರೆಡಿ ಆಗುತ್ತೆ ಅಲ್ವಾ. ಆಮೇಲೆ ಆರಾಮಾಗಿ ಸಾರು ಏನಾದರೂ ಈ ಥರ ಮಾಡೋದಿದ್ರೆ, ತಿಂಡಿ ಮಾಡೋದಿರ್ಬೋದು, ಎರಡೂ ಗ್ಯಾಸ್ ಫ್ರೀ ಇರೋದ್ರಿಂದ ಆರಾಮಾಗಿ ನನಗೆ ಮಾಡೋದಕ್ಕಾಗತ್ತೆ. ಬೆಳಗ್ಗಿನ ಟೈಮಲ್ಲಿ ನಮಗೆ ಈ ಥರ ಗ್ಯಾಸ್ ಕೂಡ ಫ್ರೀ ಆಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಗಡಿಬಿಡಿಯಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ಕೋಬೇಕಾಗತ್ತಲ್ವ. 2 ಒಲೆ ಇರುವಂತಹ ಗ್ಯಾಸ್ ನಮ್ಮ ಮನೆಯಲ್ಲಿ ಇರೋದ್ರಿಂದ ಒಂದೊಂದಾಗಿ ಎಲ್ಲ ಕೆಲಸಗಳನ್ನು ಮಾಡ್ಕೊಂಡು ಹೋಗಬೇಕಾಗುತ್ತೆ. ಯೂಶ್ವಲಿ ನಾನು ಯೋಗ ಎಲ್ಲ ಮುಗಿಸಿ ಆದ ನಂತರನೇ ಬಿಸಿನೀರು ಕುಡಿಯುವಂತಹ ಅಭ್ಯಾಸನ ಇಟ್ಕೊಂಡಿದ್ದೀನಿ. ಇವತ್ತು ಸಬ್ಜಾ ಸೀಡ್ಸ್ ಇತ್ತು. ನಿನ್ನೆ ನೈಟ್ ನಾನು ನೀರಲ್ಲಿ ನೆನೆಸಿಟ್ಟಿದ್ದೆ. ಸ್ವಲ್ಪ ಹಿಂದಿನ ದಿನ ನಾನ್ ವೆಜ್ ಎಲ್ಲ ತಿಂದರೆ ಈ ಥರ ಸಬ್ಜಾ ಸೀಡ್ಸ್ ಹಾಕಿ ಬಿಸಿನೀರು ಕುಡಿಯೋದ್ರಿಂದ ದೇಹ ತುಂಬಾ ತಂಪಾಗಿರುತ್ತೆ. ಬಾಡಿ ಹೀಟ್ ಆಗಿರೋದನ್ನು ಅಲ್ಲೇ ಬ್ಯಾಲೆನ್ಸ್ ಮಾಡುತ್ತೆ. ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ ಇದರಿಂದ. ಸೊ ನೀವು ಯಾವಾಗಲೂ ಅಷ್ಟೇ ಹಿಂದಿನ ದಿನ ನಾನ್ ವೆಜ್ ಏನಾದರೂ ತಿಂದಿರ್ತೀರಿ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದ ಕೂಡಲೇ ಒಂದು 2 ಸ್ಪೂನಷ್ಟು ಸಬ್ಜಾ ಸೀಡ್ಸ್‌ನ ಹಾಕಿಬಿಟ್ಟು ಬಿಸಿನೀರು ಕುಡಿಯೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಾದ ನಂತರ ಇಲ್ಲಿ ನಾನು ಸ್ವಲ್ಪ ಕಷಾಯ ಮಾಡೋದಕ್ಕೆ ಅಂತ ರೆಡಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಬಿಸಿನೀರು ಕಾಯೋದಕ್ಕೆ ಇಟ್ಕೊಂಡು, ಹಾಗೆ 1 ಸ್ಪೂನಷ್ಟು ಕೊತ್ತಂಬರಿ ಕಾಳು, 1 ಸ್ಪೂನಷ್ಟು ಜೀರಿಗೆ, ನಂತರ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ಎಲ್ಲ ಹಾಕಿಬಿಟ್ಟು ಎಲ್ಲವನ್ನು ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋತೀನಿ. ಇದನ್ನು ನೀವು ಈ ರೀತಿ ಡೈರೆಕ್ಟಾಗಿ ಹಾಕೋ ಬದಲು ಪೌಡರ್ ಇದ್ದರೆ ಪೌಡರ್ ಕೂಡ ಹಾಕೋಬೋದು. ಪೌಡರ್ ಖಾಲಿಯಾಗಿರೋದ್ರಿಂದ ಡೈರೆಕ್ಟಾಗಿ ಹಾಗೆ ಹಾಕ್ತಾಯಿದ್ದೀನಿ. ಇದು ಕೂಡ ಅಷ್ಟೇ ಒಂದು ಹೆಲ್ದಿ ಡ್ರಿಂಕ್ ಅಂತ ಹೇಳ್ಬೋದು. ಬೆಳಿಗ್ಗೆ ಎದ್ದು ಇದನ್ನು ಕೂಡ ಮಾಡಿಕೊಂಡು ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ. ಅಂದರೆ ಗ್ಯಾಸ್ಟ್ರಿಕ್ ಎಲ್ಲ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಕಡಿಮೆ ಆಗುತ್ತೆ ಇದು ಈ ರೀತಿ ಒಂದು ಕಷಾಯ ಮಾಡಿ ಕುಡಿಯೋದ್ರಿಂದ. ಸೊ ನಾನು ಕೂಡ ಇವತ್ತು ಮನೆಯವ್ರಿಗೆ ಎಲ್ರಿಗೂ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆಯೇ ನನ್ನ ಹಸ್ಬೆಂಡ್ ತುಪ್ಪ ತಂದಿದ್ದರು. ಅದನ್ನು ಗಾಜಿನ ಕಂಟೈನರ್ಗೆ ಇಲ್ಲಿ ಶಿಫ್ಟ್ ಮಾಡ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನಾವು ತುಪ್ಪನ ಗಾಜಿನ ಕಂಟೈನರಲ್ಲೇ ಹಾಕಿಟ್ರೆ ಅದು ತುಂಬಾ ಫ್ರೆಶ್ ಆಗಿರುತ್ತೆ. ಎಷ್ಟು ದಿನ ಆದರೂ ಹಾಳಾಗಲ್ಲ. ಈ ರೀತಿ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಕೊಟ್ಟಿದ್ದರು. ಅದನ್ನು ಇನ್ನೊಂದು ಕಂಟೈನರ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ಯಾವುದೇ ಕಾರಣಕ್ಕೂ ತುಪ್ಪ ಹಾಗೆ ಎಣ್ಣೆ ಎಲ್ಲ ಹಾಕಿ ಇಡಬೇಡಿ. ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ. ಈ ರೀತಿ ಗಾಜಿನ ಕಂಟೈನರ್ ಆದರೆ ತುಂಬ ದಿನಗಳವರೆಗೂ ಏನೂ ಹಾಳಾಗಲ್ಲ. ಆ ಸ್ಮೆಲ್ ಏನಿರುತ್ತೆ ನೋಡಿ, ಅದು ಕೂಡ ಅಷ್ಟೇ ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆ ಇವತ್ತು ಗಂಜಿ ಮಾಡ್ತಾಯಿದ್ದೀನಿ. ಗಂಜಿ ಜೊತೆಗೆ ಅಲಸಂಡೆ ಪಲ್ಯ ಮಾಡಿ ಮಕ್ಕಳಿಗೆಲ್ಲ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸಿಗೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಪಲ್ಯ ಮಾಡ್ತಾಯಿದ್ದೀನಿ. ಯಾವಾಗಲೂ ಸಾರು ಸಾಂಬಾರು ಅಂತ ಎಷ್ಟು ಮಾಡಿಕೊಡೋದಲ್ವ. ಒಂದೊಂದು ಸಲ ಈ ರೀತಿ ಚೇಂಜಸ್ ಇದ್ದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಅಲಸಂಡೆ ತುಂಬಾ ಚೆನ್ನಾಗಿತ್ತು. ಲಾಂಗ್ ಬೀನ್ಸ್ ಅಂತ ಹೇಳ್ತೀವಲ್ವ, ಫ್ರೆಶ್ ಆಗಿತ್ತು. ಅದರಿಂದ ಪಲ್ಯ ಮಾಡ್ತಾಯಿದ್ದೀನಿ. ಇನ್ನೊಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡೋದಕ್ಕಿತ್ತು. ಸ್ವಲ್ಪ ದಿನಗಳ ಹಿಂದೆ ನಾನು ವೀಡಿಯೋಸ್ ಮಾಡೋದನ್ನ ಸ್ಟಾಪ್ ಮಾಡಿದ್ದೆ ಅಲ್ವಾ. ನಿಮ್ಮಲ್ಲಿ ಹೇಳಿದ್ದೆ ಕೂಡ ನಾನು ಹೀಗೀಗೆ ಸ್ವಲ್ಪ ಸ್ಟಾಪ್ ಆಗಿದೆ, ಇನ್ನು ಕಂಟಿನ್ಯೂ ಮಾಡ್ತೀನಿ ಅಂತ. ಕೆಲವೊಂದು ವೀಡಿಯೋಸ್ಗಳನ್ನು ಹಾಕಬೇಕಿದ್ರೆ ಹೇಳ್ತಾ ಇದ್ದೆ. ಹಾಗೆ ವೀಡಿಯೋಸ್ ಲೇಟಾಗಿ ಬರ್ತಾ ಇದೆ, ಈ ಥರ ಎಲ್ಲ ನಿಮ್ಮಲ್ಲಿ ಹೇಳಿದ್ದೆ ನಾನು. ನೀವು ಕೂಡ ನನಗೆ ಕೆಲವೊಬ್ಬರು ಕಮೆಂಟ್ ಮಾಡಿದ್ರಿ, ಸ್ಟಾಪ್ ಮಾಡಬೇಡಿ ಅಕ್ಕ, ರೆಗ್ಯುಲರಾಗಿ ವೀಡಿಯೋಸ್ ಹಾಕಿ, ನಾವು ವೆಯ್ಟ್ ಮಾಡ್ತೀವಿ ನಿಮ್ಮ ವೀಡಿಯೋಸ್ಗೋಸ್ಕರ ಅಂತ ಅಂದ್ಬಿಟ್ಟು. ನಿಮ್ಮ ಪ್ರೀತಿಗೆ ನಾನು ಯಾವಾಗಲೂ ಚಿರಋಣಿ. ಆದರೆ ನನ್ನದು ಕೂಡ ಅಷ್ಟೇ, ಮನಸ್ಸು ಅಂತ ಒಂದು ಇರುತ್ತಲ್ವ ಎಲ್ರಿಗೂ ಕೂಡ. ಮನಸ್ಸು ಸರಿಯಾಗಿದ್ದರೆ ಎಲ್ಲನೂ ಸರಿಯಾಗಿರುತ್ತೆ. ಮನಸ್ಸು ಸರಿಯಾಗಿಲ್ಲ ಅಂತ ಅಂದಾಗ ಎಲ್ಲನೂ ಕೆಟ್ಟೋಗುತ್ತೆ ಅಂತಲೇ ಹೇಳ್ಬೋದು. ಹಾಗೆಯೇ ನಮ್ಮ ಕೆಲಸದ ಮೇಲೆ ಕೂಡ ಗಮನ ಇರಲ್ಲ ಒಂದೊಂದು ಸಲ. ನಾನು ಕೂಡ ಡಿಮೋಟಿವೇಟ್ ಆಗಿದ್ದೆ ಅಂತಲೇ ಹೇಳ್ಬೋದು. ಅದೇ ಟೈಮ್ನಲ್ಲಿ ನನ್ನನ್ನು ವಾಪಸ್ ಮೋಟಿವೇಟ್ ಮಾಡಿಬಿಟ್ಟು ವೀಡಿಯೋಸ್ ಮಾಡೋ ಥರ ಮಾಡಿರೋದು ಯಾರು ಅಂತ ಹೇಳಿದರೆ ನೀವು ನಿಜವಾಗ್ಲೂ ನಂಬಲ್ಲ. ನಾನು ರೆಗ್ಯುಲರಾಗಿ ಫಾಲೋ ಮಾಡುವಂತಹ ಒಬ್ಬರು ಯೂಟ್ಯೂಬರ್ಸ್ ಇದ್ದಾರೆ. ಅವರು ಆ್ಯಕ್ಟರ್ಸ್ ಕೂಡ ಆಗಿರ್ತಾರೆ. ನಿಮಗೆ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೋತೀನಿ. ಅದಿತಿ ಪ್ರಭುದೇವ್ ಅವರು ನನ್ನ ಒಂದು ತುಂಬಾ ಇಷ್ಟವಾದಂತಹ ಒಂದು ವ್ಲಾಗರ್ ಅಂತಲೇ ಹೇಳ್ಬೋದು. ಯಾವಾಗಲೂ ಅಷ್ಟೇ ಅವರು ಏನೇ ವೀಡಿಯೋ ಹಾಕಿದರೂ ಕೂಡ, ಎಷ್ಟೇ ಬ್ಯುಸಿಯಾಗಿದ್ದರೂ ಕೂಡ ಅದನ್ನು ನಾನು ನೋಡೇ ನೋಡ್ತೀನಿ. ಯಾಕೆ ನೋಡ್ತೀನಿ ಅಂತ ಹೇಳಿದರೆ, ಅವರು ಮಾಡುವಂತಹ ಯಾವುದೇ ವೀಡಿಯೋ ಅಂದರೆ ಎಷ್ಟೇ ಚಿಕ್ಕದಾದಂತಹ ವೀಡಿಯೋ ಮಾಡಿದರೂ ಕೂಡ ಅದರಲ್ಲಿ ಇರುವಂತಹ ಕೆಲವೊಂದು ಅವರ ಮಾತುಗಳು ನಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಳ್ಳುವಂಥದ್ದು ತುಂಬಾ ಇದೆ ಅಂತ ಅನಿಸುತ್ತೆ ನನಗೆ. ಅಷ್ಟು ಅರ್ಥಪೂರ್ಣವಾದಂತಹ ಕೆಲವೊಂದು ವರ್ಡ್ಸ್ಗಳನ್ನು ಅವರು ಅವರ ವೀಡಿಯೋಸ್ಗಳಲ್ಲಿ ಹೇಳ್ತಾರೆ.
ಅವರು ಒಬ್ಬರು ಆ್ಯಕ್ಟರ್ಸ್ ಆಗಿದ್ರೂ ಕೂಡ ಯೂಟ್ಯೂಬ್ ಮಾಡ್ತಾರಲ್ವ, ಯೂಟ್ಯೂಬರ್ ಆಗಿರೋದ್ರಿಂದ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬಲ್ಲಿ ಎಷ್ಟು ಕಷ್ಟ ಇದೆ, ಎಷ್ಟು ಕಷ್ಟಪಡಬೇಕು, ಯೂಟ್ಯೂಬ್ ಲೈಫ್ ಹೇಗಿರುತ್ತೆ ಅನ್ನೋ ಪ್ರತಿಯೊಂದು ವಿಷಯ ಕೂಡ ಗೊತ್ತಿರೋದ್ರಿಂದ ಅದರ ಬಗ್ಗೆ ಶೇರ್ ಮಾಡ್ತಾ ಇರ್ತಾರೆ. ಅವಾಗವಾಗ ಹೇಳ್ತಾ ಇರ್ತಾರೆ ಯೂಟ್ಯೂಬ್ ಅಂದರೆ ಏನು, ಯೂಟ್ಯೂಬ್ ಜರ್ನಿ ಹೇಗಿರುತ್ತೆ, ಯಾವ ಥರ ವೀಡಿಯೋಸ್ ಮಾಡೋದು, ತುಂಬ ಶೇರ್ ಮಾಡ್ತಾರೆ ಅದರ ಬಗ್ಗೆ, ಯೂಟ್ಯೂಬ್ ಬಗ್ಗೆ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮಂಥವರಿಗೆ ಕೆಲವೊಂದು ಎನ್ಕರೇಜ್ ಮಾಡುವಂತಹ ಕೆಲವೊಂದು ಮಾತುಗಳು ಕೂಡ ಸಿಗತ್ತೆ. ಹಾಗೆ ನನಗೆ ಕೂಡ ಅಷ್ಟೇನೆ, ನಾನು ಅವರ ಆ ವಿಡಿಯೋಸ್‌ಗೆ ನಾನು ಕಮೆಂಟ್ ಮಾಡಿದ್ದೆ. ಈ ರೀತಿ ಆಗಿದೆ ನನಗೆ, ಅಂದರೆ ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ನಿಸ್ತಾ ಉಂಟು ಅಂತೇಳಿ. ಸೊ ಆ ಒಂದು ಕಮೆಂಟಿಗೆ ರಿಪ್ಲೈ ಕೂಡ ಮಾಡಿದ್ರು ಅವರು. ನಾನು ಬೇಕಿದ್ರೆ ಅದರ ಸ್ಕ್ರೀನ್‌ಶಾಟ್ ತೆಗೆದ್ಬಿಟ್ಟು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ನಾನು ಹಾಕಿಡ್ತೀನಿ. ನೀವು ಬೇಕಿದ್ರೆ ಚೆಕ್ ಮಾಡಿ ಒಂದ್ಸಲ ನೋಡಿ ಯಾವ ಥರ ಅವರು ಕಮೆಂಟ್ ಮಾಡಿದ್ದಾರೆ ನನಗೆ ಅಂತ ಅಂದ್ಬಿಟ್ಟು. ಸೊ ಅವರ ಆ ಕಮೆಂಟ್ ಓದಿದ ನಂತರ ನನಗೆ ಕೂಡ ಅನ್ನಿಸೋದಕ್ಕೆ ಶುರುವಾಯಿತು. ಅಂದರೆ ಕಂಟಿನ್ಯೂ ಮಾಡೋಣ, ಹೇಗೋ ಆದದ್ದು ಆಗೋಯ್ತು ಅಂತ ಕಂಟಿನ್ಯೂ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಹಾಗೆ ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು, "ನೀನು ಕಂಟಿನ್ಯೂ ಮಾಡು, ಸ್ಟಾಪ್ ಮಾಡಬೇಡ, ಅಂದರೆ ಸಕ್ಸಸ್ ಸಿಗತ್ತೆ ಅನ್ನೋದೇ ತಲೆಯಲ್ಲಿ ಇಟ್ಕೋಬೇಡ, ಆದದ್ದಾಗಲಿ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಮಾಡು" ಅಂತ ಹೇಳ್ತಾ ಇದ್ಲು. ಸೊ ಈ ರೀತಿ ಅಂದರೆ ಕೆಲವೊಬ್ಬರು ನಮಗೆ ಯಾರಾದರೂ ಎನ್ಕರೇಜ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ ನಮ್ಮನ್ನು ಅಂತ ಅಂದಾಗ ನಾವು ಕಂಟಿನ್ಯೂ ಮಾಡೋದೇ ಒಳ್ಳೆಯದು ಅಂತ ಅನಿಸಿ ವಾಪಸ್ ನಾನು ವೀಡಿಯೋಸ್ಗಳನ್ನು ಮಾಡೋದಕ್ಕೆ ಶುರು ಮಾಡಿದೆ ಅಂತಲೇ ಹೇಳ್ಬೋದು. ಈ ರೀತಿ ಆದಾಗ ಒಬ್ಬರು ಸಪೋರ್ಟ್ ನಮಗೆ ಬೇಕೇ ಬೇಕು ಅಂತ ಅನಿಸುತ್ತೆ. ಅದಿತಿ ಪ್ರಭುದೇವ್ ಅವರು ತುಂಬ ಅಂದರೆ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾರೆ. ಎಷ್ಟೇ ಚಿಕ್ಕ ಯೂಟ್ಯೂಬರ್ಸ್ ಆದರೂ ಅವರ ಒಂದು ವೀಡಿಯೋಸ್ಗಳನ್ನು ಅಪ್ರಿಷಿಯೇಟ್ ಮಾಡಿಬಿಟ್ಟು ಅವರಿಗೆ ಒಂದು ಎನ್ಕರೇಜ್ ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ಇದೊಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ತುಂಬ ದಿನ ಆಯಿತು ನನಗೆ ಶೇರ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ನಿಮ್ಮ ಜೊತೆ. ಇದನ್ನು ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡೋಣ ಅಂತ ಅನ್ನಿಸ್ತು. ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಅದನ್ನು ಹಾಕಿರ್ತೀನಿ, ನಾನು ಮಾಡಿರುವಂಥ ಕಮೆಂಟ್, ಹಾಗೆ ಅವರು ಅದಕ್ಕೆ ರಿಪ್ಲೈ ಮಾಡಿರೋದನ್ನು ನಾನು ಅಲ್ಲಿ ಪೋಸ್ಟ್ ಮಾಡಿರ್ತೀನಿ. ನೀವು ಕೂಡ ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಚೆಕ್ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಯಾವ ರೀತಿ ಮೆಸೇಜ್ ಮಾಡಿದ್ದಾರೆ ಅವರು ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇತ್ತು ಅಂತ ಹೇಳ್ಬೋದು. ಹಾಗೆ ಬೆಳಗ್ಗಿನ ಕೆಲಸಗಳನ್ನೆಲ್ಲ ಮುಗಿಸಿ ಮಗಳನ್ನು ಕೂಡ ಕೂದಲೆಲ್ಲ ಬಾಚಿ ಮಗಳನ್ನು ಸ್ಕೂಲಿಗೆ ಕಳಿಸಿದ್ದಾಗಿದೆ. ನಂತರ ಇಲ್ಲಿ ನಾನು ವಾಪಸ್ಸು ಒಂದು ಸ್ವಲ್ಪ ಅಂದರೆ ಟ್ಯಾನ್ ಆಗಿದ್ದೀನಿ. ಡೈಲಿ ಹೊರಗಡೆ ಹೋಗ್ತಾ ಇದ್ದೀನಲ್ವಾ, ಸ್ವಲ್ಪ ಟ್ಯಾನ್ ಆಗಿದ್ದೀನಿ. ಸ್ವಲ್ಪ ಅಲ್ಲ, ತುಂಬಾ ಟ್ಯಾನ್ ಆಗಿದ್ದೀನಿ. ಮುಖ ಟ್ಯಾನ್ ಆಗಿದೆ, ಹಾಗೆ ಕೈ ಎಲ್ಲ ತುಂಬ ಟ್ಯಾನ್ ಆಗಿದೆ. ಕಲರ್ ಕೂಡ ಸ್ವಲ್ಪ ಡಸ್ಕಿ ಥರ ಅಂತ ಅನ್ನಿಸ್ತಾ ಉಂಟು ನನ್ನ ಸ್ಕಿನ್ನಿದ್ದು. ಸೊ ಹಾಗಾಗಿ ಸ್ವಲ್ಪ ಟ್ಯಾನ್ ರಿಮೂವ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡರ್, ಆಮೇಲೆ ಸ್ವಲ್ಪ ಮೊಸರು, ಸ್ವಲ್ಪ ಹಾಲು, ಇದೆಲ್ಲವನ್ನು ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಅರಿಶಿನ ಬೇಕಾದರೆ ಕಸ್ತೂರಿ ಅರಿಶಿನ ಕೂಡ ಸೇರಿಸ್ಕೋಬಹುದು. ಅದು ಕೂಡ ಒಳ್ಳೆ ರೀತಿಯಲ್ಲಿ ಯೂಸ್ ಆಗುತ್ತೆ, ನಿಮಗೆ ಟ್ಯಾನ್ ರಿಮೂವ್ ಆಗುತ್ತೆ ಅದನ್ನು ಹಾಕೋದ್ರಿಂದ. ನಾನು ಮಾಮೂಲಿಯಾಗಿ ನ್ಯಾಚುರಲ್ ಆಗಿರುವಂತಹ ಮಿಲ್ಲಲ್ಲಿ ಮಾಡಿಸಿರುವಂತಹ ಅರಿಶಿನ ಪೌಡರ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಹಾಲು ಹಾಗೆ ಸ್ವಲ್ಪ ಮೊಸರು, ಇದೆಲ್ಲವನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿ ಆದ ನಂತರ ಇದನ್ನು ಅಪ್ಲೈ ಮಾಡ್ಕೋಬೇಕು. ಇದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಟ್ಯಾನ್ ರಿಮೂವ್ ಆಗೋದಕ್ಕೆ ಇದಕ್ಕಿಂತ ಬೆಸ್ಟ್ ಹೋಮ್ ಮೇಡ್ ರೆಮಿಡಿ ಯಾವುದೂ ಇಲ್ಲ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದನ್ನು. ಯಾವ್ಯಾವುದೋ ಕ್ರೀಮ್ ತಂದು ನಾವು ಅಪ್ಲೈ ಮಾಡೋದಕ್ಕಿಂತ ಅದರಲ್ಲಿ ಎಷ್ಟು ಇಲ್ಲ ಅಂತ ಹೇಳಿದ್ರು ಕೆಮಿಕಲ್ಸ್ ಆ್ಯಡ್ ಮಾಡಿಯೇ ಮಾಡಿರ್ತಾರೆ. ಅದಕ್ಕಿಂತ ಇದೇ ಬೆಟರ್. ರಿಸಲ್ಟ್ ಸ್ವಲ್ಪ ನಿಧಾನವಾಗಿ ಸಿಗ್ಬೋದು, ಬಟ್ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಆಗಲ್ಲ. ಸ್ವಲ್ಪ ಲಾಂಗ್ ಟೈಮ್ ಇದನ್ನು ಹಚ್ತಾ ಇದ್ದಲ್ಲಿ ಖಂಡಿತವಾಗ್ಲೂ ಟ್ಯಾನ್ ರಿಮೂವ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಫಸ್ಟ್ ನಾನು ಫೇಸ್ಗೆ ಅಪ್ಲೈ ಮಾಡ್ತೀನಿ. ಎಷ್ಟೇ ಸನ್ಸ್ಕ್ರೀನ್ ಹಾಕ್ಕೊಂಡು ಹೊರಗಡೆ ಹೋದರೂ ಕೂಡ ಯಾಕೋ ಗೊತ್ತಿಲ್ಲ, ನನ್ನ ಸ್ಕಿನ್ ಅಂತೂ ಬೇಗನೆ ಟ್ಯಾನ್ ಆಗೋಗುತ್ತೆ. ಅದು ಸ್ಕಿನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಕಲರ್ ಮೇಲೆ ಇರ್ಬೋದು, ಕೆಲವೊಂದು ಸ್ಕಿನ್ ಮೇಲೆ ಇರ್ಬೋದು, ಡಿಪೆಂಡ್ ಆಗಿರುತ್ತೆ. ನನ್ನ ಸ್ಕಿನ್ ಅಂತೂ ಸ್ವಲ್ಪ ಬಿಸಿಲಿಗೆ ಹೋದರೆ ಸಾಕು, ಬೇಗನೆ ಟ್ಯಾನ್ ಆಗಿ ಕಲರೇ ಚೇಂಜ್ ಆಗಿಬಿಡ್ತೀನಿ. ಆ ಥರ ಆಗುತ್ತೆ. ಎಷ್ಟು ಅಂದರೆ ಸನ್ಸ್ಕ್ರೀನ್ ಹಾಕ್ತೀನಿ, ಬಟ್ ಯಾಕೋ ವರ್ಕ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಉಂಟು ನನಗೆ. ಡರ್ಮಾ ಅವರದ್ದು ಸನ್ಸ್ಕ್ರೀನ್ನ ನಾನು ಅಪ್ಲೈ ಮಾಡ್ತೀನಿ ಹೊರಗಡೆ ಹೋಗಬೇಕಿದ್ರೆ, ಆದರೂ ಕೂಡ ಟ್ಯಾನ್ ಆಗ್ತೀನಿ. ಅದಕ್ಕೋಸ್ಕರ ಅಂತ ಅಂದ್ಬಿಟ್ಟು ದಿನ ಈ ರೀತಿ ಒಂದು ಫೇಸ್ ಪ್ಯಾಕ್ನ ನಾನು ಅಪ್ಲೈ ಮಾಡ್ತೀನಿ. ಅಪ್ಲೈ ಮಾಡಿಬಿಟ್ಟು ಒಂದು 10 ಮಿನಿಟ್ಸ್ ಆದ ನಂತರ ಅದನ್ನು ನೀಟಾಗಿ ವಾಶ್ ಮಾಡ್ಕೋತೀನಿ. ಅಂದರೆ ಇದನ್ನು ದಿನ ನೀವು ಅಪ್ಲೈ ಮಾಡಿದರೂ ಏನೂ ತೊಂದರೆ ಇಲ್ಲ, ಬಟ್ ಸ್ಕ್ರಬ್ಬಿಂಗ್ ಮಾತ್ರ ಮಾಡೋದಕ್ಕೆ ಹೋಗಬೇಡಿ. ಸ್ಕ್ರಬ್ಬಿಂಗ್ ನೀವು ವೀಕ್ಲಿ 2 ಟೈಮ್ಸ್ ಮಾಡಿದರೆ ಸಾಕಾಗುತ್ತೆ, ಜಾಸ್ತಿ ಏನು ಮಾಡೋದಕ್ಕೆ ಹೋಗಬೇಡಿ, ಅಂದರೆ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಅಕ್ಕಿ ಹಿಟ್ಟು ಹಾಕಿರ್ತೀವಲ್ವ, ಅದನ್ನು ಹಾಕಿರೋದ್ರಿಂದ ಸ್ಕ್ರಬ್ಬಿಂಗ್ ಜಾಸ್ತಿ ಮಾಡೋದು ಬೇಡ, ಅಂದರೆ ಸ್ವಲ್ಪ ರಫ್ ಆಗಿರುತ್ತಲ್ವ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ. ಏನಾದರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇದೆ ಅಂತ ಅಂದರೆ ಮಾತ್ರ ನೀವು ಸ್ಕ್ರಬ್ಬಿಂಗ್ ಮಾಡ್ಕೋಬಹುದು. ಇಲ್ಲ ಅಂತ ಹೇಳಿದರೆ ಜಾಸ್ತಿ ಸ್ಕ್ರಬ್ಬಿಂಗ್ ಎಲ್ಲ ಮಾಡೋದಕ್ಕೆ ಹೋಗಬೇಡಿ. ಜಸ್ಟ್ ಅಪ್ಲೈ ಮಾಡ್ಕೊಳ್ಳಿ, ಆಮೇಲೆ ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳಿ.
ಹಾಗೆ ಮುಖಕ್ಕೆ ಕತ್ತಿಗೆಲ್ಲ ಅಪ್ಲೈ ಮಾಡಿ ಆದ ನಂತರ ಇಲ್ಲಿ ಇವಾಗ ಕೈ ಅಂತೂ ತುಂಬಾ ಟ್ಯಾನ್ ಆಗಿದೆ, ಕಲರೇ ಚೇಂಜ್ ಆಗೋಗಿದೆ. ಟೂ ವೀಲರಲ್ಲಿ ಹೋಗ್ತೀನಲ್ವಾ, ಸೊ ಡೈರೆಕ್ಟಾಗಿ ಈ ಬಿಸಿಲು ಏನಿದೆ ನೋಡಿ ಕೈಗೆ ಬಂದು ಬೀಳತ್ತೆ. ಸೊ ಹಾಗಾಗಿ ಕೈ ಕೂಡ ತುಂಬಾ ಟ್ಯಾನ್ ಆಗಿದೆ ಅಂತ ಅಂದ್ಬಿಟ್ಟು ಕೈಗೆ ಕೂಡ ಹಚ್ತಾ ಇದ್ದೀನಿ. ಇದನ್ನು ಟ್ರೈ ಮಾಡಿ, ತುಂಬಾ ಹೋಮ್ ರೆಮಿಡೀಸ್ ಇದೆ. ಅಂದರೆ ಟ್ಯಾನ್ ರಿಮೂವ್ ಆಗೋದಕ್ಕೆ ತುಂಬಾ ಹೋಮ್ ರೆಮಿಡೀಸ್ ಇದೆ. ಬಟ್ ನನಗಂತೂ ಇದು ತುಂಬಾ ಇಷ್ಟ. ತುಂಬಾ ರಿಸಲ್ಟ್ ಕೊಡುತ್ತೆ, ಬೇಗ ರಿಸಲ್ಟ್ ಕೊಡುತ್ತೆ. ಜಾಸ್ತಿ ಟೈಮ್ ಕೂಡ ಹೋಗಲ್ಲ, ಆದಷ್ಟು ಬೇಗ ರಿಸಲ್ಟ್ ಸಿಗುತ್ತೆ. ಮಾತ್ರ ಡೈಲಿ ಯೂಸ್ ಮಾಡಬೇಕು. ಅಂದರೆ ಡೈಲಿ ನಿಮ್ಮ ಎಲ್ಲ ಕೆಲಸಗಳು ಮುಗಿದ ನಂತರ ಇದನ್ನು ಈ ರೀತಿ ಅಪ್ಲೈ ಮಾಡಿಬಿಟ್ಟು ನೀವು ಸ್ನಾನ ಮಾಡೋದಿರ್ಬೋದು, ಇಲ್ಲ ಅಂತ ಹೇಳಿದರೆ ವಾಶ್ ಮಾಡೋದಿರ್ಬೋದು, ಮಾಡೋದ್ರಿಂದ ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಹಾಗೆ ಕಲರ್ ಕೂಡ ನಿಮ್ಮ ಒರಿಜಿನಲ್ ಕಲರ್ ಏನಿರುತ್ತೆ ನೋಡಿ ಅದು ಬರುತ್ತೆ ಅಂತಲೇ ಹೇಳ್ಬೋದು. ಇಷ್ಟ ಸ್ನೇಹಿತರೆ ಇವತ್ತಿನ ವಿಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.